ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಲ್ರೆಡಿ ಮೇನ್ ನೋಟಿಫಿಕೇಶನ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ನಾವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅವರು ಜಿಲ್ಲಾವಾರು ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳಿಗೆ ಚೆಕ್ ಮಾಡ್ತಿದ್ದಾರೆ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಅನ್ನೋದಾದರೆ ಇದೇ ತಿಂಗಳು 18ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 7ನೇ ತಾರೀಕಿದು ಕ್ಲೋಸ್ ಆಗಿರ್ತಕ್ಕಂಥ ಡೇಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು PSTR ಆಗಿರ್ಬೋದು, GPSTR ಹುದ್ದೆಗಳು ಇವು ಜಿಲ್ಲೆಗೆ ವಾರು ಅಂದರೆ ಡಿಸ್ಟಿಕ್ ವೈಸು ಆಗಿರ್ತಕ್ಕಂಥ ನೋಟಿಫಿಕೇಶನ್ ಕರೆದಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು HK ನಾನ್ HK ಸಪ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳಿಗೂ ಕೂಡ ಮೆನ್ಷನ್ ಆಗಿದೆ. ಮತ್ತು ನೋಡ್ಬೋದು HSTR ಹುದ್ದೆಗಳಿಗೆ ಡಿವಿಷನ್ ವೈಸ್ ಆಗಿರ್ತಕ್ಕಂಥ ಹುದ್ದೆಗಳನ್ನು ಕೂಡ ಕರೆದಿದ್ದಾರೆ. ಅವು ಜಿಲ್ಲಾವಾರು ಇಲ್ಲ, ಓನ್ಲಿ GPSTR ಮತ್ತು PSTR ಹುದ್ದೆಗಳು ಅಂತ ನಾವು ಕರಿಬೋದು. ಹಾಗಾಗಿ ನೋಡ್ಬೋದು ಎಲ್ಲ ಸ್ನೇಹಿತರು. ಇದು ಒಂದು ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸರ್ವೆ ಅನ್ನೋದಾದರೆ ಯಾರ್ಯಾರೀಗ ನೋಡ್ತಿದ್ರು ಮತ್ತು ಕಂಪ್ಲೀಟ್ ಆಗಿ ಯಾರ್ಯಾರು ಶಿಕ್ಷಕರ ನೇಮಕಾತಿ ಬರ್ತಿದ್ರು ಎಲ್ಲ ಸ್ನೇಹಿತರು ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ನಲ್ಲಿ ಹೋಗಿ ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ತೀರಾ, ನಾವು ಯಾವ ಎಕ್ಸಾಮ್ಗೆ ನಾವು ಬರಿತೀವಿ ಅನ್ನೋದ್ರ ಬಗ್ಗೆ ನೀವೇನು ಮಾಡಿ, ನೀವು GPSTR, PSTR ಅಥವಾ HSTR ನಾವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ತೀವಿ ಅನ್ನೋದ್ರ ಬಗ್ಗೆ ಕಾಮೆಂಟ್ ಹಾಕಿ. ಹಲವಾರು ರೀತಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಇದು ಅನುಕೂಲ ಆಗುತ್ತೆ. ಯಾಕಂದರೆ ಅಲ್ಲಿ ಜಿಲ್ಲಾವಾರು ಕಾಂಪಿಟೇಷನ್ ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ಗೊತ್ತಾಗುತ್ತೆ. ಅವರು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ತಾರೆ. ನಿಮಗೂ ಕೂಡ ಅನುಕೂಲ ಆಗುತ್ತೆ. ಜನರಲ್ ಆಗಿ ಅವರೇಜ್ ಆಗಿ ನೀವು ಜಿಲ್ಲೆಗೆ ಅರ್ಜಿ ಸಲ್ಲಿಸ್ತೀರಾ ಅಂತ ಹೇಳ್ತೀನಿ. ಈ ಸರ್ವೆದಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಕೂಡ ಏನಾಗುತ್ತೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಆ ಉದ್ದೇಶದಿಂದ ಎಲ್ಲ ಸ್ನೇಹಿತರು ಕಾಮೆಂಟ್ ಬಾಕ್ಸ್ನಲ್ಲಿ ಹೋಗಿ ನೀವು ಯಾವ ಜಿಲ್ಲೆಯವರು ಅಥವಾ ನೀವು ಹಾಕಿರ್ತಕ್ಕಂಥ ಅರ್ಜಿ ಹಾಕುವ ಏನು ಇಟ್ಕೊಂಡಿರೋ ಆ ಜಿಲ್ಲೆಯ ಹೆಸರನ್ನು ಹಾಕಿ ನೀವು ಎಕ್ಸಾಮ್ ಆಗಿರ್ತಕ್ಕಂಥದ್ದು ಯಾವುದು ಶಿಕ್ಷಕರ ನೇಮಕಾತಿ ಯಾವ ಎಕ್ಸಾಮ್ ಬರುತ್ತೀರೋ ಅನ್ನೋದ್ರ ಬಗ್ಗೆ ಕಾಮೆಂಟ್ ಹಾಕಿ ಅಂತ ಹೇಳ್ತೀನಿ. ಉದಾಹರಣೆ ಹೇಳ್ಕೊಂಡ್ರೆ ನೀವು GPSTR ಒಂದು ಹುದ್ದೆ ದಾವಣಗೆರೆ ಏನಾದರೂ ಬರ್ತೀನೋ ಅನ್ನೋದಾದರೆ GPSTR ದಾವಣಗೆರೆ ಈ ಥರ ಹಾಕಿ ಅಂತ ಹೇಳ್ತೀನಿ. ಮೈಸೂರು ಬರೋದಾದರೆ GPSTR ಮೈಸೂರು, ಈ ರೀತಿ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ನೋಡ್ಬೋದು, ಪ್ರಮುಖವಾಗಿ ನಮ್ಮಲ್ಲಿರ್ತಕ್ಕಂಥ PDF ನೋಟ್ಸ್ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಸ್ನೇಹಿತರು ತಗೊಂತಿದ್ದಾರೆ. ಯೂಸ್ಫುಲ್ ಆಗ್ತಿದೆ. ಜೊತೆಗೆ ನಾವು ಡೈಲಿ ವಾಟ್ಸಪ್ನಲ್ಲಿ ಅಪ್ಡೇಟ್ ಕೊಡ್ತಿದ್ದೀವಿ. ಯಾರು ನೋಟ್ಸ್ ತಗೊಂತಿದ್ರು ಕೇವಲ 100 ರೂಪೀಸ್ಗೆ ಪೇಪರ್ 1, ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಬರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳಿಗೂ ಏನು ಮಾಡ್ತೀವಿ, PDF ನೋಟ್ಸ್ ಕಳಿಸ್ತೀವಿ. ಕೇವಲ 100 ರೂಪೀಸ್ಗೆ ಸುಮಾರು 50ರಿಂದ 100 PDFಗಳನ್ನು ನಾವು ಕಳಿಸ್ತಿದ್ವಿ. ಇದು ಕರ್ನಾಟಕದಲ್ಲಿ ಯಾರೂ ಕಳಿಸೋಂಗಿಲ್ಲ. ನಾವು ಕಳಿಸ್ತೀವಿ. ಅದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ. HSTR ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರ್ಬೋದು, ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಎಲ್ಲ ಶಿಕ್ಷಕರ ನೇಮಕಾತಿ, ದೈಹಿಕ ಶಿಕ್ಷಣ ಆಗಿರ್ಬೋದು, ಫಿಸಿಕಲ್ ಎಜುಕೇಷನ್ ಅಂತವೆಲ್ಲ. ನೆಕ್ಸ್ಟು ಕಂಪ್ಯೂಟರ್ ಟೀಚರ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಎರಡೂ ಮಾಧ್ಯಮದಲ್ಲಿ PDF ನೋಟ್ಸ್ಗಳನ್ನು ಸೆಂಡ್ ಮಾಡ್ತಿದ್ವಿ. ಇದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ. ಇರ್ತಕ್ಕಂಥ PDF ನೋಟ್ಸ್ಗಳನ್ನು ಸುಮಾರು 50ರಿಂದ 100 PDFಗಳನ್ನು ಕಳಿಸ್ತಿದ್ದೀವಿ. ಜೊತೆಗೆ ಯಾರು PDF ನೋಟ್ಸ್ ತಗೊಂತಾರೋ ಡೈಲಿ ನಿತ್ಯದಲ್ಲಿ ನಾವು ಅಪ್ಡೇಟ್ ಮಾಡ್ತಿದ್ದೀವಿ. ಸುಮಾರು ಉಚಿತವಾಗಿರ್ತಕ್ಕಂಥ PDF ಸುಮಾರು 10,000 ಗಂಟಲೇ ಅವು ಏನಪ್ಪ ಅಂದರೆ ಸಿಗ್ತಕ್ಕಂಥ ಒಂದು PDF ನೋಟ್ಸ್. ಅದನ್ನು ಕೇವಲ 100 ರೂಪೀಸ್ಗೆ ನಿಮಗೆ PDF ನೋಟ್ಸ್ ಕೊಟ್ಟ ನಂತರ ಜೊತೆಗೆ ಅವ್ರು ಯಾರು ನೋಟ್ಸ್ ತಗೊಂತಾರೋ ಕಮ್ಯುನಿಟಿ ವಾಟ್ಸಪ್ನ ಗ್ರೂಪ್ನಲ್ಲಿ ಆ್ಯಡ್ ಮಾಡಿಕೊಂಡು ಅವ್ರಿಗೆ ಡೈಲಿ ನಿತ್ಯದಲ್ಲಿ ಅಪ್ಡೇಟ್ ಕೊಡುವ ಒಂದು ಕೆಲಸವನ್ನು ನಾವು ಮಾಡ್ತಿದ್ವಿ. ಅದನ್ನ ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕೇವಲ 100 ರೂಪೀಸ್ಗೆ ಈ ಕೆಳಗೆ ಶೋ ಆಗ್ತಿರ್ತ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಬೇಡಿ, ನೀವು ವಾಟ್ಸಪ್ ಮಾಡಿ. ಯಾವ ಎಕ್ಸಾಮ್ಗಳಿಗೆ ಓದ್ತಿದ್ರಾ, ನಮಗೆ ಯಾವ ಆಗಿರ್ತಕ್ಕಂಥ ನೋಟ್ಸ್ ಬೇಕು ಸಬ್ಜೆಕ್ಟು, ಅಥವಾ ಕನ್ನಡನ, ಹಿಸ್ಟ್ರಿನ, CBನ, PM, ಕಂಪ್ಯೂಟರ್ ಟೀಚರ, ಫಿಸಿಕಲ್ ಎಜುಕೇಷನ, ಯಾವ ಲ್ಯಾಂಗ್ವೇಜಸ್ನಲ್ಲಿ ಬೇಕು, ಕನ್ನಡ ಬೇಕು ಲ್ಯಾಂಗ್ವೇಜಸ್ನಲ್ಲಿ ನೋಟ್ಸ್ ಬೇಕು ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ನೋಟ್ಸ್ ಬೇಕು ಅನ್ನೋದಾದರೆ ವಾಟ್ಸಪ್ ಮುಖಾಂತರ ನೀವು ಟೈಪ್ ಮಾಡಿದರೆ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. 5 ನಿಮಿಷ ಒಳಗೆ ನಾವು ನೋಟ್ಸ್ ಕಂಪ್ಲೀಟಾಗಿ ನಿಮಗೆ ಕಳಿಸ್ತಿದ್ವಿ. ಇದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ. ಉಪಯೋಗ ಮಾಡಿಕೊಂಡು ಎಕ್ಸಾಮ್ನಲ್ಲಿ ನೀವು ಒಂದು 15,000 ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಹುದ್ದೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿ ಮುಂದಿನ ವರ್ಷದಲ್ಲಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೋಡಿ, ಈ ಕೆಲಸವನ್ನು ಮಾಡಿ ನಿಮ್ಮ ಡಿಸ್ಟಿಕ್ ವೈಸನ್ನು ಯಾವ ಡಿಸ್ಟಿಕ್ ಅಪ್ಲಿಕೇಶನ್ ಹಾಕ್ತೀರ ಅನ್ನೋದ್ರ ಬಗ್ಗೆ ಹಾಕಿ. ನೋಟ್ಸ್ ಏನಾದರೂ ಹೊಸ್ದಾಗಿ ಯಾರಿಗೆ ಬೇಕು ಅನ್ನೋದಾದರೆ ನೋಡಿ, ಈಗ ಅಪ್ಲಿಕೇಶನ್ ಹಾಕೋದು ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ ಅಂತ ಹೇಳ್ಬೋದು. ಈ ಟೈಮ್ನಲ್ಲಿ ನೀವು ಸೋರ್ಸ್ಗಳನ್ನು ಕಲೆಕ್ಟ್ ಮಾಡುವ ಜೊತೆಗೆ ಇಂಟರ್ನೆಟ್ ನೋಟ್ಸು ಪ್ರಮುಖವಾಗಿರ್ತಕ್ಕಂಥದ್ದು. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು
ನಾವು ಕಳಿಸ್ತಿದ್ವಿ. ಇದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಕೆಳಗೆ ಶೋ ಆಗ್ತಿರೋ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ ನಾವು ನೋಟ್ಸ್ಗಳನ್ನು ಕಳಿಸ್ತೀವಿ ಅಂತ ಹೇಳ್ತೀನಿ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಇದ್ದರೆ ಸೊ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.